ಮುಗಿದ ಮೇಲೆ ಅಂತ ಇದೆಯಲ್ಲ, ಅನೇಕರು ಆಲ್ರೆಡಿ ಮಿನಿಸ್ಟರ್ ಆಗಿದ್ವಿ, ಈಗ ನಮ್ಮನ್ನು ಮಾಡ್ತಾರೋ ಮಾಡಲ್ವೋ, ನಮಗೆ ಖಾತೆ ಕೊಡ್ತಾರೋ ಕೊಡಲ್ವೋ, ಈ ಜಿಜ್ಞಾಸೆಗೆ ಬಿದ್ದುಬಿಟ್ಟಿದ್ದಾರೆ. ಸೊ ಎಲ್ಲಿ ಕೂತರು ನಿಂತರೂ ಅವರು ಲಾಬಿ ಮಾಡ್ತಿರೋದು ಅದಕ್ಕೇ ನಮ್ಮನ್ನು ಆದಷ್ಟು ಬೇಗ ಕ್ಯಾಬಿನೆಟ್ನ ಒಳಗಡೆ ಸೇರಿಸ್ಕೊಳ್ಬೇಕು ಅಂಥೇಳಿ ಸಚಿವಾಕಾಂಕ್ಷಿಗಳ ಕಣ್ಣು ಜೋರಾಗಿದೆ. DKಶಿ ಸಂಪುಟದಲ್ಲಿ ಮಂತ್ರಿ ಸ್ಥಾನಕ್ಕೋಸ್ಕರ ಸರ್ಕಸ್ ಮಾಡ್ತಾ ಇದ್ದಾರೆ. ಈಡಿಗ ಸಮುದಾಯದಲ್ಲಿ ಯಾರಿಗೆ ಸಿಗುತ್ತೆ ಮಂತ್ರಿ ಸ್ಥಾನ? ಬೇಳೂರು ಗೋಪಾಲಕೃಷ್ಣ ಅಥವಾ ಗವಿಯಪ್ಪಗೆ ಅವಕಾಶ ಸಿಗುತ್ತಾ? ಇನ್ನೊಂದು ಕಡೆ ಮಧು ಬಂಗಾರಪ್ಪ ಅವರು ಹಿಂದೆ ಮಿನಿಸ್ಟರ್ ಆಗಿದ್ದರು, ಅವ್ರಿಗೆ ಮತ್ತೆ ಒಂದು ಚಾನ್ಸ್ ಏನಾದರೂ ಸಿಗುತ್ತಾ ಗೊತ್ತಿಲ್ಲ. ಒಂದು ಕಡೆ ಬಲವಾದ ಲಾಬಿ ಅಂತೂ ಬೇಳೂರು ಗೋಪಾಲಕೃಷ್ಣ ಅಥವಾ ಗವಿಯಪ್ಪ ಇವ್ರ ನಡುವೆ ಅಂತೂ ಇರೋದು ನಿಜ. ಇಲ್ಲಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಮಧು ಬಂಗಾರಪ್ಪ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿತ್ತು. DK ಶಿವಕುಮಾರ್ ಸಂಪುಟದಲ್ಲಿ ಈಡಿಗ ಕೋಟ ಮಧು ಬಂಗಾರಪ್ಪ ಅವ್ರಿಗೆ ಕೊಡ್ತಾರಾ, ಈಗ ಬೇಳೂರು ಅವ್ರಿಗೆ ಕೊಟ್ಬಿಡ್ತಾರಾ ಅಥವಾ ಗವಿಯಪ್ಪ ಅವರು ಕೊಡ್ತಾರಾ? ಈ ಥರದೊಂದು ಪ್ರಶ್ನೆ ಇಲ್ಲಿದೆ. ಇಲ್ಲಿ ಈಡಿಗ ಬಿಲ್ಲವ ಸೇರಿ 26 ಪಂಗಡಗಳ ಒಕ್ಕೂಟದಿಂದ ಒತ್ತಾಯ ಕೇಳಿ ಬರ್ತಾ ಇದೆ. ಈಡಿಗ ಸಮುದಾಯದಿಂದ CM KPCC ಅಧ್ಯಕ್ಷರಿಗೆ ಒತ್ತಾಯ ಕೇಳಿ ಬಂದಿದೆ. ವಿಜಯನಗರ ಕ್ಷೇತ್ರದ ಶಾಸಕ ಗವಿಯಪ್ಪ, ಸಾಗರದ ಬೇಳೂರು ಗೋಪಾಲಕೃಷ್ಣ, ಸೊ ಇವರೆಲ್ಲರೂ ಕೂಡ ಬಲವಾಗಿ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ಇವರಿಬ್ಬರ ಲಾಬಿ ಜೋರಾಗುತ್ತಾ? ಮಧು ಬಂಗಾರಪ್ಪ ಮಾಜಿ ಮುಖ್ಯಮಂತ್ರಿಗಳ ಮಗ, ಶಿಕ್ಷಣ ಮಂತ್ರಿಯಾಗಿದ್ದವರು, ಅವ್ರನ್ನ ಮತ್ತೊಮ್ಮೆ ಮಾಡಿದ್ರೆ ಹೇಗೆ? ಇದು ವರ್ಕೌಟ್ ಆಗುತ್ತಾ ಗೊತ್ತಿಲ್ಲ. ಈ ಸಾರಿ ಒಂದು ಅವಕಾಶ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಮುಖ್ಯವಾಗಿ ವಿಜಯನಗರ ಜಿಲ್ಲೆ ಹೊಸ ಜಿಲ್ಲೆ ಆಗಿರೋದ್ರಿಂದ ಭಾಳಷ್ಟು ಡೆವಲಪ್ಮೆಂಟ್ ಆಗಬೇಕಾಗಿದೆ. ಇನ್ನೊಂದು, ಇಟ್ ಇಸ್ ದ ಮೋಸ್ಟ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್. ಭಾಳಷ್ಟು ಇರಿಗೇಷನ್ನು ಪ್ರಾಜೆಕ್ಟ್ಸ್ ಬರಬೇಕು, ನೀರಾವರಿ ಆಗಬೇಕು. ಇದಕ್ಕಂದರೆ 5 ತಾಲೂಕು: ಹರಪನಹಳ್ಳಿ, ಹಡಗಲಿ, ಹಗರಿಬೊಮ್ಮನಹಳ್ಳಿ, ಕೂಡ್ಲಿಗಿ, ಕೊಟ್ಟೂರು, ಹೊಸಪೇಟೆ ಎಲ್ಲ ಸೇರಿದರೆ ಒಂದು 5.5 ಲಕ್ಷ ಎಕರೆ ಇದೆ ನಮ್ಮ ಏರಿಯಾ. ಅದರಲ್ಲಿ ನೀರಾವರಿ ಇರೋದು 40,000 ಎಕರೆ ಬಿಟ್ಟರೆ ಅದಕ್ಕಿಂತ ಹೆಚ್ಚಿಲ್ಲ. ಹಾಗಾಗಿ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ ಇನ್ ಕರ್ನಾಟಕ ಸ್ಟೇಟ್. ಹಾಗಾಗಿ ನಮಗೆ ಮುಂಚಿನಿಂದ ಆ ಭಾಗಕ್ಕೆ ರೆಪ್ರೆಸೆಂಟೇಷನ್ ಸಿಕ್ಕಿಲ್ಲ. ಲಾಸ್ಟ್ MP ಪ್ರಕಾಶ್ ಸಾಹೇಬ್ರಿದ್ದವಾಗೆ ಅದು ಲಾಸ್ಟ್ ಆಯಿತು. ರೆಡ್ಡಿ ಅವರು ಒಬ್ಬ ಸೀನಿಯರ್ ಮಂತ್ರಿಗಳು, ಒಳ್ಳೆಯ ವ್ಯಕ್ತಿತ್ವ ಇರುವಂಥವ್ರು, ನಮ್ಮ ಪಕ್ಷಕ್ಕೆ ಒಂದು ಶಕ್ತಿ ಅವರು. ಬಹುಶಃ ಅದೇ ಓಡಾಡ್ಲಿಕ್ಕಾಗಲ್ಲ, ಹೊರಗಡೆ ಹೋಗ್ಲಿಕ್ಕಾಗಲ್ಲ, ನಾನು GBA ಕೊಟ್ಟರೆ